ನಮಸ್ಕಾರ ಸ್ನೇಹಿತರೆ. ಇಂದು ನವರಾತ್ರಿಯ 6ನೇ ದಿನ. ಈ ದಿನದಂದು ನಾವು ಕಾರ್ತೇಯನಿ ದೇವಿಯನ್ನು ಪೂಜಿಸುತ್ತೇವೆ. ಹಾಗೆಯೇ ಈ ದಿನದ ವಿಶೇಷತೆ ಏನು ಮತ್ತು ಈ ದೇವಿಯನ್ನು ಹೇಗೆ ಆರಾಧಿಸಬೇಕೆಂದು ತಿಳಿದುಕೊಳ್ಳೋಣ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಸಿಗುತ್ತದೆ. ನವರಾತ್ರಿಯ 6ನೇ ದಿನವನ್ನು ಕಾರ್ತೇಯನಿ ದೇವಿಗೆ ಸಮರ್ಪಿಸಲಾಗಿದೆ. ಈ ದೇವಿಯು ದುರ್ಗಾದೇವಿಯ ಉಗ್ರ ರೂಪಗಳಲ್ಲಿ ಒಂದು. ಕಾರ್ತೇಯನಿ ಎಂಬ ಹೆಸರು ಹೇಗೆ ಬಂತು ಎಂಬುದರ ಬಗ್ಗೆ ಒಂದು ಕಥೆ ಇದೆ. ಕಾರ್ತ್ಯ ಎಂಬ ಋಷಿಯು ದುರ್ಗಾದೇವಿಯನ್ನು ಆರಾಧಿಸಿ ಆಕೆಯನ್ನು ತಮ್ಮ ಮಗಳಾಗಿ ಪಡೆಯಲು ತಪಸ್ಸು ಮಾಡಿದರು. ಅವರ ತಪಸ್ಸಿಗಾಗಿ ಮೆಚ್ಚಿ ಆ ದೇವಿ ಅವರ ಮಗಳಾಗಿ ಜನಿಸಿದಳು. ಹಾಗಾಗಿ ಆಕೆಗೆ ಕಾರ್ತೇಯನಿ ಎಂಬ ಹೆಸರು ಬಂದಿತು ಎಂದು ಹೇಳುತ್ತಾರೆ. ಕಾರ್ತೇಯನಿ ದೇವಿಯು ಧೈರ್ಯ, ಶಕ್ತಿ ಮತ್ತು ವಿಜಯದ ಸಂಕೇತವಾಗಿದೆ. ಆಕೆಯನ್ನು ಪೂಜಿಸುವುದರಿಂದ ಭಕ್ತರು ತಮ್ಮ ಆಂತರಿಕ ಶಕ್ತಿಯನ್ನು ಕಂಡುಕೊಳ್ಳುತ್ತಾರೆ ಮತ್ತು ಭಯದಿಂದ ಮುಕ್ತಿ ಪಡೆಯುತ್ತಾರೆ. ಈ ದೇವಿಯನ್ನು ಪೂಜಿಸುವುದರಿಂದ ಮದುವೆಯಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಉತ್ತಮ ಸಂಗಾತಿಯನ್ನು ಪಡೆಯಲು ಸಹಾಯಕವಾಗಿದೆ ಎಂದು ನಂಬಿಕೆ ಇದೆ. ನವರಾತ್ರಿಯ 6ನೇ ದಿನ ಕಾರ್ತೇಯನಿ ದೇವಿಯನ್ನು ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜಿಸುವುದು ಶ್ರೇಷ್ಠವಾಗಿದೆ. ಈ ದಿನ ನೈವೇದ್ಯಕ್ಕೆ ಜೇನುತುಪ್ಪ ಅಥವಾ ಸಿಹಿ ಪದಾರ್ಥಗಳನ್ನು ಅರ್ಪಿಸುವುದು ವಿಶೇಷವಾಗಿದೆ. ದೇವಿಗೆ ಹೂಗಳು, ಶ್ರೀಗಂಧ ಮತ್ತು ಆರತಿಯನ್ನು ಇಟ್ಟು ಪೂಜೆ ಮಾಡಬೇಕು. ಕಾರ್ತೇಯನಿ ದೇವಿಯ ಪೂಜೆಯನ್ನು ಮಾಡುವಾಗ ಈ ಮಂತ್ರವನ್ನು ಪಠಿಸಿ: ಓಂ ದೇವಿ ಕಾರ್ತೇಯನಿನೇ ನಮಃ. ಈ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಮತ್ತು ಧೈರ್ಯ ಸಿಗುತ್ತೆ. ನವರಾತ್ರಿ ಅಂದರೆ ಕೇವಲ ಹಬ್ಬವಲ್ಲ, ನಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ಸುಂದರ ಸಮಯ. ನವರಾತ್ರಿಯ ಈ 6ನೇ ದಿನವಂದು ನಾವು ನಮ್ಮ ಭಯಗಳನ್ನ ನಿವಾರಿಸಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸೋಣ. ಇದೇ ರೀತಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.